ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ. ಒಂದು ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಡಿಫರೆಂಟ್ ಸೋರ್ಸಸ್ ಆಫ್ ಇನ್ಕಮ್ ಯಾವ್ದು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಮಗೆ ಸೋರ್ಸಸ್ ಆಫ್ ಇನ್ಕಮ್ ಅಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ ಇದೆ. ಅಂದ್ರೆ ಫಾರಿನ್ ಇನ್ಕಮ್, ಇಂಡಿಯನ್ ಇನ್ಕಮ್ ಮತ್ತೆ ಪಾರ್ಷಿಯಲ್ ಇನ್ಕಮ್ಸ್ ಅಂತ ಇದೆ. ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಯಾವ ಒಂದು ಇನ್ಕಮ್ಗೆ ಟ್ಯಾಕ್ಸ್ ನ ಪೇ ಮಾಡಬೇಕು ಅಥವಾ ಪೇ ಮಾಡಂಗಿಲ್ಲ ಅಂತೇಳಿ ಈ ಒಂದು ರೆಸಿಡೆನ್ಸಿ ಸ್ಟೇಟಸ್ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ರೆಸಿಡೆನ್ಸಿ ಸ್ಟೇಟಸ್ ಅಲ್ಲಿ ಮೈನ್ ಆಗಿ ಎರಡು ಕ್ಯಾಟಗರಿ ಬರುತ್ತೆ. ಒಂದು ರೆಸಿಡೆಂಟ್, ಇನ್ನೊಂದು ನಾನ್ ರೆಸಿಡೆಂಟ್ ಅಂತ. ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ರೆಸಿಡೆಂಟ್ ಯಾವಾಗ ಆಗ್ತಾನೆ, ಸೊ ಅದನ್ನ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ಫುಲ್ಫಿಲ್ಸ್ ಅಟ್ ಲೀಸ್ಟ್ ಒನ್ ಬೇಸಿಕ್ ಕಂಡೀಷನ್. ನಮಗೆ ಬೇಸಿಕ್ ಕಂಡೀಷನ್ಸ್ ಅಲ್ಲಿ ಎರಡು ಕಂಡೀಷನ್ ಬರುತ್ತೆ. ಓಕೆ, ಸೊ ಈ ಒಂದು ಬೇಸಿಕ್ ಎರಡು ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದನ್ನ ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಫುಲ್ಫಿಲ್ ಮಾಡಿದ್ರೆ ಅವನ್ನ ನಾವು ರೆಸಿಡೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಬಂದು ನಾನ್ ರೆಸಿಡೆಂಟ್ ಅಂತ. ಸೊ ಬ್ರಾಕೆಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ, ಫುಲ್ಫಿಲ್ಸ್ ನನ್ ಆಫ್ ದ ಬೇಸಿಕ್ ಕಂಡೀಷನ್ಸ್. ಅಂದ್ರೆ ಏನೊಂದು ಬೇಸಿಕ್ ಕಂಡೀಷನ್ಸ್ ಅಲ್ಲಿ ಎರಡು ಕಂಡೀಷನ್ ಇದೆ. ಸೊ ಇನ್ ಕೇಸ್ ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಎರಡು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಲಿಲ್ಲ, ಅಂದ್ರೆ ಎರಡೂ ಅವನು ಫುಲ್ಫಿಲ್ ಮಾಡಕ್ಕಾಗ್ಲಿಲ್ಲ ಅಂದಾಗ ಸೊ ಒಬ್ಬ ಇಂಡಿವಿಜುವಲ್ ಪರ್ಸನ್ ನಾವು ನಾನ್ ರೆಸಿಡೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇದು ಮೇನ್ ಕ್ಯಾಟಗರಿ. ಓಕೆ, ಸೊ ಇನ್ ಕೇಸ್ ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಅವನ್ನ ರೆಸಿಡೆಂಟ್ ಅಂತ ಕರಿತೀವಿ. ಸೊ ಯಾವಾಗ ಅವನು ರೆಸಿಡೆಂಟ್ ಆಗ್ತಾನೆ, ಸೊ ನಮಗೆ ರೆಸಿಡೆಂಟ್ ಅಲ್ಲಿ ಮತ್ತೆ ಎರಡು ಕ್ಯಾಟಗರಿ ಬರುತ್ತೆ. ಸೊ ಇನ್ ಕೇಸ್ ಅವನು ನಾನ್ ರೆಸಿಡೆಂಟ್ ಆದ್ರೆ ಸೊ ಪ್ರಾಬ್ಲಮ್ ಒಂದು ಅಲ್ಲಿಗೆ ಕ್ಲೋಸ್ ಆಗುತ್ತೆ, ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇನ್ ಕೇಸ್ ಅವನು ರೆಸಿಡೆಂಟ್ ಆದಾಗ ಸೊ ಮತ್ತೆ ನಮಗೆ ರೆಸಿಡೆಂಟ್ ಅಲ್ಲಿ ಎರಡು ಕ್ಯಾಟಗರಿ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದು ಆರ್ಡಿನರಿ ರೆಸಿಡೆಂಟ್ ಅಂತ. ಸೊ ಆರ್ಡಿನರಿ ರೆಸಿಡೆಂಟ್ ಗೆ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫುಲ್ಫಿಲ್ಸ್ ಬೋತ್ ಅಡಿಷನಲ್ ಕಂಡೀಷನ್ಸ್. ಸೊ ಹಿಂಗೆ ಬೇಸಿಕ್ ಕಂಡೀಷನ್ ಅಲ್ಲಿ ಎರಡು ಕಂಡೀಷನ್ ಇದೆ, ಅದೇ ತರ ಅಡಿಷನಲ್ ಕಂಡೀಷನ್ಸ್ ಅಲ್ಲೂ ಕೂಡ ನಮಗೆ ಎರಡು ಕಂಡೀಷನ್ಸ್ ಇದೆ. ಸೊ ಏನೊಂದು ಅಡಿಷನಲ್ ಕಂಡೀಷನ್ಸ್ ಅಲ್ಲಿ ಟೂ ಕಂಡೀಷನ್ಸ್ ಇದೆ. ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಎರಡು ಅಡಿಷನಲ್ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿದ್ರೆ ಅವನ್ನ ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಫಸ್ಟ್ ಒನ್. ಸೊ ಇನ್ನು ಸೆಕೆಂಡ್ ಕ್ಯಾಟಗರಿ ಬಂದು ಸೊ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ. ಸೊ ಅಂದ್ರೆ ಅರ್ಥ ಸೊ ಫುಲ್ಫಿಲ್ಸ್ ಒನ್ ಆರ್ ನನ್ ಆಫ್ ದ ಅಡಿಷನಲ್ ಕಂಡೀಷನ್ಸ್. ಆದ್ರೆ ಏನೊಂದು ಎರಡು ಅಡಿಷನಲ್ ಕಂಡೀಷನ್ಸ್ ಇದೆ, ಈ ಒಂದು ಎರಡು ಅಡಿಷನಲ್ ಕಂಡೀಷನ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಅಥವಾ ಎರಡನ್ನೂ ಅವನು ಫುಲ್ಫಿಲ್ ಮಾಡಲಿಲ್ಲ ಅಂದಾಗ ಅವನ್ನ ನಾವು ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ರೆಸಿಡೆನ್ಸಿ ಸ್ಟೇಟಸ್ ಅಲ್ಲಿ ನಮಗೆ ಮೈನ್ ಆಗಿ ಎರಡು ಕ್ಯಾಟಗರಿ ಇದೆ, ಒಂದು ರೆಸಿಡೆಂಟ್, ಇನ್ನೊಂದು ನಾನ್ ರೆಸಿಡೆಂಟ್ ಅಂತ. ಸೊ ಇಲ್ಲಿ ನಮಗೆ ಮೈನ್ 4 ಕಂಡೀಷನ್ಸ್. ಸೊ ಬೇಸಿಕ್ ಕಂಡೀಷನ್ಸ್ ಅಲ್ಲಿ ಎರಡು ಕಂಡೀಷನ್ಸ್ ಇದೆ, ಅಡಿಷನಲ್ ಅಲ್ಲಿ ಎರಡು ಕಂಡೀಷನ್ಸ್ ಇದೆ. ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಬೇಸಿಕ್ ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ನ ಫುಲ್ಫಿಲ್ ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ. ಇನ್ ಕೇಸ್ ಎರಡನ್ನೂ ಫುಲ್ಫಿಲ್ ಮಾಡಿಲ್ಲ ಅಂದಾಗ ಅವನು ನಾನ್ ರೆಸಿಡೆಂಟ್ ಆಗ್ತಾನೆ. ಸೊ ನಾನ್ ರೆಸಿಡೆಂಟ್ ಆದಾಗ ಪ್ರಾಬ್ಲಮ್ ಬಂದು ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಇನ್ ಕೇಸ್ ಅವನು ರೆಸಿಡೆಂಟ್ ಆದಾಗ ಸೊ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಮತ್ತೆ ನಮಗೆ ಎರಡು ಕ್ಯಾಟಗರಿ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಕ್ಯಾಟಗರಿ ಬಂದು ಸೊ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್. ಸೊ ರೆಸಿಡೆಂಟ್ ಮತ್ತೆ ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ ಅಂದಾಗ ಸೊ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿ ಸೊ ಬೋತ್ ದ ಅಡಿಷನಲ್ ಕಂಡೀಷನ್ಸ್, ಅಂದ್ರೆ ಎರಡು ಅಡಿಷನಲ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿದ್ರೆ ಅವನು ರೆಸಿಡೆಂಟ್ ಮತ್ತೆ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಇನ್ ಕೇಸ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾನೆ ಬಟ್ ಅಡಿಷನಲ್ ಕಂಡೀಷನ್ ಅಲ್ಲಿ ಎರಡನ್ನೂ ಫುಲ್ಫಿಲ್ ಮಾಡಿಲ್ಲ, ಇನ್ ಕೇಸ್ ಯಾವ್ದಾದ್ರು ಒಂದನ್ನ ಫುಲ್ಫಿಲ್ ಮಾಡಿದಾನೆ ಇಲ್ಲಾಂದ್ರೆ ಎರಡನ್ನೂ ಫುಲ್ಫಿಲ್ ಮಾಡಿಲ್ಲ ಅಂದಾಗ ಅವನ್ನ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಅವಾಗ ಅವನ ಸ್ಟೇಟಸ್ ಬಂದು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಈ ಒಂದು ಕಂಡೀಷನ್ಸ್ ನ ಅಪ್ಲೈ ಮಾಡೋದ್ರ ಬೇಸ್ ಮೇಲೆ ನಾವೇನ್ ಮಾಡ್ಬೋದು, ಒಬ್ಬ ಇಂಡಿವಿಜುವಲ್ ಪರ್ಸನ್ ಸ್ಟೇಟಸ್ ಏನು ಅಂತೇಳಿ ಫೈಂಡ್ ಔಟ್ ಮಾಡ್ಬೋದು. ಸೊ ಆ ಒಂದು ಸ್ಟೇಟಸ್ ಬೇಸ್ ಮೇಲೆ ನಾವು ಯಾವ ಇನ್ಕಮ್ಗೆ ಟ್ಯಾಕ್ಸ್ ನ ಪೇ ಮಾಡಬೇಕು, ಸೊ ಟ್ಯಾಕ್ಸ್ ನ ಪೇ ಮಾಡಂಗಿಲ್ಲ ಅಂತೇಳಿ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬೇಸಿಕ್ ಕಂಡೀಷನ್ ಮತ್ತೆ ಅಡಿಷನಲ್ ಕಂಡೀಷನ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವಾಗ. ಸೊ ರೆಸಿಡೆನ್ಸಿ ಸ್ಟೇಟಸ್ ನಾವು ಫುಲ್ಫಿಲ್ ಮಾಡ್ಬೇಕಂದಾಗ ಮೈನ್ ಆಗಿ ಸೊ ಈ ಒಂದು 4 ಕಂಡೀಷನ್ಸ್ ಬಂದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದರಲ್ಲಿ ಫಸ್ಟ್ ಒನ್ ಬಂದು ಬೇಸಿಕ್ ಕಂಡೀಷನ್, ಸೆಕೆಂಡ್ ಒನ್ ಬಂದು ಅಡಿಷನಲ್ ಕಂಡೀಷನ್ಸ್. ಸೊ ಬೇಸಿಕ್ ಕಂಡೀಷನ್ಸ್ ಅಲ್ಲಿ ನಮಗೆ ಎರಡು ಕಂಡೀಷನ್ ಇದೆ, ಅಡಿಷನಲ್ ಕಂಡೀಷನ್ಸ್ ಅಲ್ಲಿ ನಮಗೆ ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಸೆಕ್ಷನ್ 6 ಸಬ್ಸೆಕ್ಷನ್ 1 ಅಲ್ಲಿ ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ ಸೊ ಇಂಡಿವಿಜುವಲ್ ಅಸೆಸಿ ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 182 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಸೆಸ್ಮೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ ಯಾವುದು ಅಂತ. ಸೊ ಕರೆಂಟ್ ಅಸೆಸ್ಮೆಂಟ್ ಇಯರ್ ಬಂದು 2022-23 ಬರುತ್ತೆ. ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಬಂದು ಸೊ 2021 ಮತ್ತೆ 22. ಸೊ ಇಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ ಏನ್ ಹೇಳ್ತಿದೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ಅಸೆಸಿ ಬಂದು ಸೊ ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 182 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ ಅಂದ್ರೆ ಯಾವುದು, ಸೊ 2021-22. ಸೊ ಈ ಒಂದು 21-22 ಇಯರ್ ಅಲ್ಲಿ ಅಂದ್ರೆ 21 ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ 1/4 ಸೊ 2021 ಇಂದ ಎಂಡ್ ಆಗೋದು ಬಂದು 31/3/2022. ಅಂದ್ರೆ ಈ ಒಂದು ಪೀರಿಯಡ್ ಅಲ್ಲಿ ಸೊ ಮಿನಿಮಮ್ ಬಂದು ಅವನು
182 ಡೇಸ್ ಅಂದ್ರೆ ಸೊ 182 ದಿನ ಬಂದು ಪ್ರೀವಿಯಸ್ ಇಯರ್ ಅಲ್ಲಿ ಅವನು ಇಂಡಿಯಾದಲ್ಲಿ ಸ್ಟೇ ಆಗಿರಬೇಕು. ಸೊ ಯಾವಾಗ ಅವನು 182 ಡೇಸ್ ಇರ್ತಾನೆ ಅವಾಗ ಅವನು ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿದಾನೆ ಅಂತ. ಸೊ ಅದಕ್ಕಿಂತ ಜಾಸ್ತಿ ಇರ್ಬೋದು ಬಟ್ ಅದಕ್ಕಿಂತ ಕಡಿಮೆ ಇರಬಾರ್ದು. ಓಕೆ, ಸೊ ಇನ್ ಕೇಸ್ ಅವನು 182 ಡೇಸ್ ಇಲ್ಲ, ಸೊ ಜಸ್ಟ್ ಈಗ ಎಕ್ಸಾಂಪಲ್ 100 ಡೇಸ್ ಇದಾನೆ ಅನ್ಕೊಳ್ಳೋಣ, ಇಲ್ಲ 150 ಡೇಸ್ ಇದಾನೆ ಅನ್ಕೊಳ್ಳೋಣ. ಸೊ ಆ ಒಂದು ಮೂಮೆಂಟ್ ಅಲ್ಲಿ ಅವನು ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಸೊ ಮಧ್ಯದಲ್ಲಿ ಮೆನ್ಷನ್ ಮಾಡಿದೀನಿ ಆರ್ ಅಂತ. ನಮಗೆ ಸೊ ಬೇಸಿಕ್ ಕಂಡೀಷನ್ಸ್ ಅಲ್ಲಿ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಬಂದು ಇಂಪಾರ್ಟೆಂಟ್. ಸೊ ಹಂಗಾಗಿ ಯಾವಾಗ ಫಸ್ಟ್ ಒನ್ ಬಂದು ಫೇಲ್ ಆಗುತ್ತೆ ಅವಾಗ ಏನ್ ಮಾಡ್ತೀವಿ ನಾವು ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡ್ತೀವಿ. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ, ಇಂಡಿವಿಜುವಲ್ ಅಸೆಸ್ಸಿ ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 60 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ಸೊ ಇಲ್ಲಿ ಫಸ್ಟ್ ಏನ್ ಹೇಳ್ತಿದ್ದಾರೆ, ಇನ್ ಕೇಸ್ ಫಸ್ಟ್ ಬೇಸಿಕ್ ಕಂಡೀಷನ್ ಅಲ್ಲಿ ಅವನು 182 ಡೇಸ್ ಇಲ್ಲ ಅಂದಾಗ ಸೊ ಸೆಕೆಂಡ್ ಕಂಡೀಷನ್ ಅಲ್ಲಿ ಹೇಳುತ್ತೆ ಅದೇ ಪ್ರೀವಿಯಸ್ ಇಯರ್ ಅಲ್ಲಿ ಮಿನಿಮಮ್ ಒಂದು 60 ಡೇಸ್ ಆರ್ ಮೋರ್. ಓಕೆ, ಯಾವಾಗ ಅವನು 182 ಡೇಸ್ ಇರಲ್ಲ ಈ ಒಂದು ಪೀರಿಯಡ್ ಅಲ್ಲಿ, ಅವಾಗ ಅಟ್ಲೀಸ್ಟ್ ಅವನು 60 ಡೇಸ್ ಆರ್ ಮೋರ್ ಬಂದು ಪ್ರೀವಿಯಸ್ ಇಯರ್ ಅಲ್ಲಿ ಸ್ಟೇ ಆಗಬೇಕು. ಜೊತೆಗೆ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂಡ್ 365 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ 4 ಇಯರ್ಸ್ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್ಸ್. ಅಂದ್ರೆ ಅರ್ಥ ಎಕ್ಸಾಂಪಲ್ ಇವಾಗ ಪ್ರೀವಿಯಸ್ ಇಯರ್ ಬಂದು 2021-22. ಸೊ ಪ್ರೀವಿಯಸ್ ಇಯರ್ ಬಿಟ್ಟು ಅದ್ರದ್ದು ಹಿಂದಿಂದ 4 ವರ್ಷ ಅಂದ್ರೆ ಯಾವ್ದು ಬರುತ್ತೆ, ಸೊ 2020, 2021, 2019, 20, 18, 19, 17, 18. ಸೊ ಈಗ ಟೋಟಲ್ ಬಂದು ಸೊ ಈಗ ಪ್ರೀವಿಯಸ್ ಇಯರ್ ಬಿಟ್ಟು ಸೊ ಪ್ರಿಸೀಡಿಂಗ್ 4 ಇಯರ್ಸ್ ಯಾವ್ದು ಬರುತ್ತೆ, ಸೊ ಈ ಒಂದು 4 ಇಯರ್ಸ್ ಅಲ್ಲಿ ಸೊ ಟೋಟಲ್ ನಂಬರ್ ಆಫ್ ಡೇಸ್ ಬಂದು ಮಿನಿಮಮ್ ಅವನು 365 ಡೇಸ್ ಇರಬೇಕು. ಓಕೆ, ಸೊ ಪ್ರೀವಿಯಸ್ ಇಯರ್ ಅಲ್ಲಿ 60 ಡೇಸ್ ಇರಬೇಕು. ಸೊ 60 ಡೇಸ್ ಜೊತೆಗೆ ಸೊ 4 ಇಯರ್ಸ್ ಅಲ್ಲಿ ನಂಬರ್ ಆಫ್ ಡೇಸ್ ಬಂದು ಆಡ್ ಮಾಡಿದಾಗ ಸೊ ಮಿನಿಮಮ್ 365 ಡೇಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಯಾವಾಗ ಅವನು ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಲ್ಲ, ಸೊ ಸೆಕೆಂಡ್ ಒನ್ ಅಲ್ಲಿ ಹೇಳುತ್ತೆ ಸೊ ಪ್ರೀವಿಯಸ್ ಇಯರ್ ಅಲ್ಲಿ 60 ಡೇಸ್ ಪ್ಲಸ್ 365 ಬಂದು ಪ್ರಿಸೀಡಿಂಗ್ 4 ಇಯರ್ಸ್ ಅಲ್ಲಿ ಅವನು ಸ್ಟೇ ಆಗಿರಬೇಕು. ಓಕೆ, ಸೊ ಈ ಒಂದು ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ, ಓಕೆ ಎರಡರಲ್ಲಿ ಯಾವ್ದಾದ್ರು ಒಂದು ಅವನು ಸ್ಯಾಟಿಸ್ಫೈ ಮಾಡಿದಾಗ ಅವನು ಏನಾಗ್ತಾನೆ, ಸೊ ರೆಸಿಡೆಂಟ್ ಆಗ್ತಾನೆ ಅಂತೇಳಿ ಇವಾಗ ತಾನೇ ಮೆನ್ಷನ್ ಮಾಡಿದೀನಿ. ಇನ್ ಕೇಸ್ ಎರಡೂ ಸ್ಯಾಟಿಸ್ಫೈ ಮಾಡಲಿಲ್ಲ, ಓಕೆ ಸೊ ಪ್ರೀವಿಯಸ್ ಇಯರ್ ಅಲ್ಲಿ 182 ಡೇಸು ಇರಲಿಲ್ಲ, ಸೊ ಪ್ಲಸ್ ಅಡಿಷನಲ್ ಕಂಡೀಷನ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಅವನು 60 ಡೇಸು ಇಲ್ಲ ಅಂದಾಗ ಸೊ ಅವನು ಎರಡು ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಸೊ ಆ ಒಂದು ಮೂಮೆಂಟ್ ಅಲ್ಲಿ ಅವನೇನಾಗ್ತಾನೆ, ನಾನ್ ರೆಸಿಡೆಂಟ್ ಆಗ್ತಾನೆ. ಓಕೆ, ಸೊ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿದಾಗ ಸೊ ನೆಕ್ಸ್ಟ್ ನಾವು ಅಡಿಷನಲ್ ಕಂಡೀಷನ್ಗೆ ಮೂವ್ ಆಗ್ತೀವಿ. ಸೊ ಅಡಿಷನಲ್ ಕಂಡೀಷನ್ ಅಲ್ಲಿ ಸೊ ಫಸ್ಟ್ ಒನ್ ಏನು ಹೇಳ್ತಿದೆ, ಸೊ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ 2 ಔಟ್ ಆಫ್ 10 ಪ್ರೀವಿಯಸ್ ಇಯರ್ಸ್ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಸೊ ಅಂದ್ರೆ ಅರ್ಥ ಔಟ್ ಆಫ್ 10 ಇಯರ್ಸ್ ಅಲ್ಲಿ ಅವನು 2 ಇಯರ್ಸ್ ಬಂದು ರೆಸಿಡೆಂಟ್ ಆಗಬೇಕು. ಸೊ ಯಾವಾಗ ಅವನ ರೆಸಿಡೆಂಟ್ ಅಂತ ಕರಿತೀವಿ, ಸೊ ಬೇಸ್ಡ್ ಆನ್ ಬೇಸಿಕ್ ಕಂಡೀಷನ್. ಸೊ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನ್ನ ರೆಸಿಡೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಸೊ ಪ್ರೀವಿಯಸ್ ಇಯರ್ ನ ಬಿಟ್ಟು ಸೊ ಹಿಂದಿಂದು ಟೋಟಲ್ 10 ಇಯರ್ಸ್ ಅಲ್ಲಿ ಅವನು ರೆಸಿಡೆಂಟ್ ನಾನ್ ರೆಸಿಡೆಂಟ್ ಅಂತ ಈಚ್ ಇಯರ್ ಗೆ ನಾವೇನ್ ಮಾಡ್ತೀವಿ, ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದನ್ನ ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದ್ಸಲ ನಾನು. ನೆಕ್ಸ್ಟ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಬಂದು ಸ್ಟೇ ಇನ್ ಇಂಡಿಯಾ ಫಾರ್ 730 ಡೇಸ್ ಆರ್ ಮೋರ್ ಡ್ಯೂರಿಂಗ್ 7 ಪ್ರೀವಿಯಸ್ ಇಯರ್ಸ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್ಸ್. ಸೊ ಜಸ್ಟ್ ಹೇಳ್ದಂಗೆ ಸೊ ಏನು 4 ಇಯರ್ಸ್ ಇರುತ್ತೆ ಅದೇ ತರ ಟೋಟಲ್ ಪ್ರಿಸೀಡಿಂಗ್ 7 ಇಯರ್ಸ್ ಅಲ್ಲಿ ಅವನು ಸೊ ಮಿನಿಮಮ್ ಬಂದು 730 ಡೇಸ್ ಬಂದು ಸ್ಟೇ ಆಗಿರಬೇಕು. ಸೊ ಯಾವಾಗ ಅವನು 730 ಡೇಸ್ ಸ್ಟೇ ಆಗಿರ್ತಾನೆ, ಸೆಕೆಂಡ್ ಅಡಿಷನಲ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿದಾನೆ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಅಂದ್ರೆ ಸೊ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಕಂಡೀಷನ್ಸ್ ನ ಸೊ ಯಾವ ತರ ಅಪ್ಲೈ ಮಾಡಬೇಕು ಅಂತೇಳಿ ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇವಾಗ. ಸೊ ನಿಮಗೆ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಅಸೆಸ್ಮೆಂಟ್ ಇಯರ್ ಬಂದು ನಮ್ಗೆ ಯೂಸ್ ಆಗಲ್ಲ. ಜಸ್ಟ್ ಪ್ರೀವಿಯಸ್ ಇಯರ್ ಬೇಸ್ ಮೇಲೆ ನಾವು ನಂಬರ್ ಆಫ್ ಡೇಸ್ ಏನು ಇನ್ಫಾರ್ಮೇಶನ್ ಇರುತ್ತೆ ಅದ್ರ ಬೇಸ್ ಮೇಲೆ ನಾವು ಕಂಡೀಷನ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ ಇವಾಗ ನಮಗೆ ಸೊ ಪ್ರೀವಿಯಸ್ ಇಯರ್, ಸೊ ಮತ್ತೆ ಪ್ರಿಸೀಡಿಂಗ್ 4 ಪ್ರೀವಿಯಸ್ ಇಯರ್ಸ್, 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್, ಮತ್ತೆ ಸೊ 2 ಇಯರ್ಸ್ ಅಲ್ಲಿ ಅವನು ರೆಸಿಡೆಂಟ್ ಆಗಿರ್ತಾನ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಈ ಒಂದು ಇನ್ಫಾರ್ಮೇಶನ್ಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಇನ್ ಕೇಸ್ ಯಾರೋ ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ನಮಗೆ ಪ್ರೀವಿಯಸ್ ಇಯರ್ ಅಲ್ಲಿ 200 ಡೇಸ್ ಇದಾನೆ ಅನ್ಕೊಳ್ಳೋಣ. ಸೊ ಪ್ರಿಸೀಡಿಂಗ್ 4 ಇಯರ್ಸ್ ಅಲ್ಲಿ 400 ಡೇಸ್ ಇದಾನೆ ಅಂತ ಕನ್ಸಿಡರ್ ಮಾಡೋಣ. ಸೊ 7 ಇಯರ್ಸ್ ಅಲ್ಲಿ 1000 ಡೇಸ್ ಇದಾನೆ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಔಟ್ ಆಫ್ 10 ಇಯರ್ಸ್ ಅಲ್ಲಿ ಅವನು ಸೊ ಮಿನಿಮಮ್ 4 ಇಯರ್ಸ್ ಅಲ್ಲಿ ರೆಸಿಡೆಂಟ್ ಆಗಿದ್ದಾನೆ. ಸೊ ಈ ಒಂದು ಇನ್ಫಾರ್ಮೇಶನ್ ಬಂದು ಪ್ರೊವೈಡ್ ಮಾಡಿದ್ದಾನೆ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಈಗ ಫಸ್ಟ್ ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡೋಣ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಹೇಳುತ್ತೆ ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಅವನು 182 ಡೇಸ್ ಇರಬೇಕು. ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಎಷ್ಟು ದಿನ ಇದಾರೆ, ಅವನು 200 ಡೇಸ್ ಇದ್ದಾನೆ. ಅಲ್ಲಿಗೆ ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿದ್ದಾನೆ. ಸೊ ಯಾವಾಗ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾನೆ, ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ನಾವು ಅಪ್ಲೈ ಮಾಡಲ್ಲ. ಯಾಕಂದ್ರೆ ನಮಗೆ ಬೇಸಿಕ್ ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಮಾತ್ರ ರಿಕ್ವೈರ್ಮೆಂಟ್ ಇರೋದು. ಹಾಗಾಗಿ ಫಸ್ಟ್ ಒನ್ ಅವ್ನು ಫುಲ್ಫಿಲ್ ಮಾಡಿದಾಗ ಸೆಕೆಂಡ್ ಒನ್ ನಾವು ಅಪ್ಲೈ ಮಾಡೋ ನೆಸೆಸರಿ ಇಲ್ಲ. ಸೊ ಯಾವಾಗ ಅವನು ಫಸ್ಟ್ ಒನ್ ಫುಲ್ಫಿಲ್ ಮಾಡ್ತಾನೆ ಅವನು ರೆಸಿಡೆಂಟ್ ಆಗ್ತಾನೆ. ಸೊ ರೆಸಿಡೆಂಟ್ ಆದಾಗ ನಾವು ಅಡಿಷನಲ್ ಕಂಡೀಷನ್ ಅಪ್ಲೈ ಮಾಡಬೇಕು.
ಸೊ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ, ಸೊ ಔಟ್ ಆಫ್ 10 years ಅಲ್ಲಿ ಸೊ 2 years ಬಂದು ರೆಸಿಡೆಂಟ್ ಆಗಬೇಕು. ಸೊ ಇಲ್ಲಿ ನಾನು ಏನ್ ಮೆನ್ಷನ್ ಮಾಡಿದ್ದೀನಿ, ಸೊ ಅವನು ಮಿನಿಮಮ್ 4 years ಅಲ್ಲಿ ಅವನು ರೆಸಿಡೆಂಟ್ ಆಗಿದ್ದಾನೆ, ಅಲ್ಲಿಗೆ ಫಸ್ಟ್ ಅಡಿಷನಲ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿದ್ದಾನೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಹೇಳುತ್ತೆ, ಸೊ ಟೋಟಲ್ ಪ್ರೀವಿಯಸ್ 7 years ಅಲ್ಲಿ ಸೊ 730 days ಇರಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಸೊ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಸೊ 1000 days ಇದ್ದಾನೆ ಅಂತ ಹೇಳಿ ನಾನು ಮೆನ್ಷನ್ ಮಾಡಿದ್ದೀನಿ, ಅಲ್ಲಿಗೆ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಕೂಡ ಅವನು ಸ್ಯಾಟಿಸ್ಫೈ ಮಾಡಿದ್ದಾನೆ. ಸೊ ಅಲ್ಲಿಗೆ ಸೊ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ. ಸೊ ಬೋತ್ ದ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನು ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದು ಒಂದು ಎಕ್ಸಾಂಪಲ್. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಎಕ್ಸಾಂಪಲ್ ಇವಾಗ ಪ್ರೀವಿಯಸ್ ಇಯರ್ ಅಲ್ಲಿ ಅವನು 40 days ಇದ್ದಾನೆ, ಪ್ರಿಸೀಡಿಂಗ್ 4 years ಅಲ್ಲಿ ಅವನು 500 days ಇದ್ದಾನೆ, 7 years ಅಲ್ಲಿ ಸೇಮ್ 1000 days ಇದ್ದಾನೆ, ರೆಸಿಡೆಂಟ್ ಬಂದು 4 years ಅಲ್ಲಿ ರೆಸಿಡೆಂಟ್ ಆಗಿದ್ದಾನೆ ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಮತ್ತೆ ಕಂಡೀಷನ್ ಅಪ್ಲೈ ಮಾಡೋಣ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಹೇಳುತ್ತೆ ಪ್ರೀವಿಯಸ್ ಇಯರ್ ಅಲ್ಲಿ 180 days ಇರಬೇಕು ಅಂತ, ಬಟ್ ಇವನು ಪ್ರೀವಿಯಸ್ ಇಯರ್ ಅಲ್ಲಿ ಜಸ್ಟ್ 40 days ಇದ್ದಾನೆ, ಅಲ್ಲಿಗೆ ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಲಿಲ್ಲ. ಓಕೆ, ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಲಿಲ್ಲ. ಸೊ ಯಾವಾಗ ಫಸ್ಟ್ ಒನ್ ಫೇಲ್ ಆಗುತ್ತೆ ಅವಾಗ ನಾವೇನ್ ಮಾಡ್ತೀವಿ, ಸೆಕೆಂಡ್ ಒನ್ ಅಪ್ಲೈ ಮಾಡ್ತೀವಿ. ಸೊ ಸೆಕೆಂಡ್ ಒನ್ ಹೇಳ್ತಿದೆ, ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಮಿನಿಮಮ್ 60 days ಇರಬೇಕು. ಸೊ ಇಲ್ಲಿ ಅಪ್ಲೈ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ನಾನು ಮೆನ್ಷನ್ ಮಾಡಿರೋದು ಬಂದು ಜಸ್ಟ್ 40 days, ಅಲ್ಲಿಗೆ ಅವನು 60 days ಇರಬೇಕು, 40 days ಮಾತ್ರ ಇದ್ದಾನೆ, ಅಲ್ಲಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಕೂಡ ಅವನು ಸ್ಯಾಟಿಸ್ಫೈ ಮಾಡಲಿಲ್ಲ. ಬಟ್ ಮುಂದಕ್ಕೆ ಹೋದಾಗ ನಾವು ಸೊ ಪ್ರಿಸೀಡಿಂಗ್ 4 years ಅಲ್ಲಿ ಅವನು 365 ಇರಬೇಕು, ಬಟ್ ಇಲ್ಲಿ ಅವನು 500 days ಇದ್ದಾನೆ, ಪ್ಲಸ್ ಅಡಿಷನಲ್ ಕಂಡೀಷನ್ ಪ್ರಕಾರ 4 years ಅಲ್ಲಿ ರೆಸಿಡೆಂಟ್ ಆಗಿದ್ದಾನೆ, ಆದ್ಮೇಲೆ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಪ್ರಕಾರ 7 years ಅಲ್ಲಿ 1000 days ಇದ್ದಾನೆ, ಅಲ್ಲಿಗೆ ಇದಿಷ್ಟನ್ನು ಸ್ಯಾಟಿಸ್ಫೈ ಮಾಡಿದ್ದಾನೆ. ಆದ್ರೆ ನಾವು ಅದಷ್ಟನ್ನು ಅಪ್ಲೈ ಮಾಡಕ್ ಹೋಗಲ್ಲ. ಸೊ ಯಾವಾಗ ಅವನು ಬೇಸಿಕ್ ಕಂಡೀಷನ್ ನ ಫುಲ್ಫಿಲ್ ಮಾಡಲ್ಲ, ಅಡಿಷನಲ್ ಕಂಡೀಷನ್ ನಾವು ಅಪ್ಲೈ ಮಾಡಕ್ಕೆ ಹೋಗಲ್ಲ. ಸೊ ಹಾಗಾಗಿ ಸೊ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದ್ರೆ ಅವನ ಒಂದು ಸ್ಟೇಟಸ್ ಬಂದು ನಾನ್ ರೆಸಿಡೆಂಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ, ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಲಿಲ್ಲ, ಹಾಗಾಗಿ ನಾವು ಅಡಿಷನಲ್ ಕಂಡೀಷನ್ ಅಪ್ಲೈ ಮಾಡಕ್ ಹೋಗಲ್ಲ. ಸೊ ಅಲ್ಲಿಗೆ ಅವನ ಸ್ಟೇಟಸ್ ಬಂದು ನಾನ್ ರೆಸಿಡೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೊ ಪ್ರೀವಿಯಸ್ ಇಯರ್ ಅಲ್ಲಿ 100 days ಇದ್ದಾನೆ, ಸೊ ಇಲ್ಲಿ 200 days, 500 days, ಸೊ ಇಲ್ಲಿ ಜಸ್ಟ್ 1 year ಅಲ್ಲಿ ಮಾತ್ರ ಅವನು ರೆಸಿಡೆಂಟ್ ಆಗಿದ್ದಾನೆ ಅಂತೇಳಿ ಕನ್ಸಿಡರ್ ಮಾಡೋಣ. ಸೊ ಈಗ ಮತ್ತೆ ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ ಬಂದು 182 days ಇರಬೇಕು ಅಂತ ಹೇಳ್ತಿದ್ದಾರೆ, ಬಟ್ ಅವನು 100 days ಮಾತ್ರ ಇರೋದು. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಬಂದು ಸ್ಯಾಟಿಸ್ಫೈ ಮಾಡಲಿಲ್ಲ. ಸೊ ಅವಾಗ ಫಸ್ಟ್ ಒನ್ ಫೇಲ್ ಆಗುತ್ತೆ, ಸೆಕೆಂಡ್ ಒನ್ ಅಪ್ಲೈ ಮಾಡೋಣ. ಸೆಕೆಂಡ್ ಒನ್ ಅಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ಮಿನಿಮಮ್ 60 days ಇರಬೇಕು, ಅವ್ನು 100 days ಇದ್ದಾನೆ. ಸೊ ಪ್ಲಸ್ ಸೊ 60 days ಜೊತೆಗೆ ಸೊ ಪ್ರಿಸೀಡಿಂಗ್ 4 years ಅಲ್ಲಿ ಅವನು 365 days ಇರಬೇಕು, ಬಟ್ ಇಲ್ಲಿ ಅವನಿರೋದು ಬಂದು ಜಸ್ಟ್ 200 days ಮಾತ್ರ. ಸೊ ಮತ್ತೆ ಏನಾಯ್ತು, ಅವನು ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಲಿಲ್ಲ. ಓಕೆ, ಯಾವಾಗ ಸೆಕೆಂಡ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ, ಸೊ ಅಡಿಷನಲ್ ಕಂಡೀಷನ್ಸ್ಗೆ ನಾವು ಮೂವ್ ಆಗಲ್ಲ. ಸೊ ಅಲ್ಲಿಗೆ ಅವ್ನ ಸ್ಟೇಟಸ್ ಬಂದು ನಾನ್ ರೆಸಿಡೆಂಟ್ ಅಂತೇಳಿ ಡಿಕ್ಲೇರ್ ಮಾಡ್ತೀವಿ. ಸೊ ಇಲ್ಲಿಗೆ ಪ್ರಾಬ್ಲಮ್ ಬಂದು ಕ್ಲೋಸ್ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ಇವಾಗ ಏನ್ ಮೆನ್ಷನ್ ಮಾಡಿದ್ದೀನಿ, ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ 182 days ಇರಬೇಕು, ಸೊ ಅವನು 200 days ಇದ್ದಾನೆ, ಅಲ್ಲಿಗೆ ಫಸ್ಟ್ ಬೇಸಿಕ್ ಕಂಡೀಷನ್ ಬಂದು ಅವನು ಸ್ಯಾಟಿಸ್ಫೈ ಮಾಡಿದ್ದಾನೆ. ಸೊ ಯಾವಾಗ ಫಸ್ಟ್ ಒನ್ ಫುಲ್ಫಿಲ್ ಆಗುತ್ತೆ, ಸೆಕೆಂಡ್ ಒನ್ ನಾವು ಅಪ್ಲೈ ಮಾಡಕ್ ಹೋಗಲ್ಲ. ಸೊ ಈಗ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ. ಸೊ ಅದಾದ್ಮೇಲಿಂದ ಅಡಿಷನಲ್ ಕಂಡೀಷನ್ ಅಪ್ಲೈ ಮಾಡೋಣ. ಸೊ ಅಡಿಷನಲ್ ಕಂಡೀಷನ್ ಅಲ್ಲಿ ಫಸ್ಟ್ ಒನ್ ಹೇಳುತ್ತೆ, ಸೊ 10 years ಅಲ್ಲಿ ಮಿನಿಮಮ್ 2 years ಬಂದು ರೆಸಿಡೆಂಟ್ ಆಗಬೇಕು. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಸೊ 5 years ಅಲ್ಲಿ ಅವನು ರೆಸಿಡೆಂಟ್ ಆಗಿದ್ದಾನೆ ಅಂತ. ಸೊ ಅಲ್ಲಿಗೆ ಅಡಿಷನಲ್ ಕಂಡೀಷನ್ ಫಸ್ಟ್ ಒನ್ ಬಂದವನು ಫುಲ್ಫಿಲ್ ಮಾಡಿದ್ದಾನೆ. ನೆಕ್ಸ್ಟ್ ಹೋಗೋಣ. ಸೊ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಹೇಳುತ್ತೆ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಅವನು 730 days ಇರಬೇಕು, ಬಟ್ ಇಲ್ಲಿ ನಾನು ಮೆನ್ಷನ್ ಮಾಡಿರೋದು ಬಂದು 700 ಮಾತ್ರ, ಅಲ್ಲಿಗೆ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡಲಿಲ್ಲ. ಓಕೆ, ಸೊ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ, ಬಟ್ ಬೋತ್ ದ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನು ಆರ್ಡಿನರಿ ಆಗಿರೋನು. ಬಟ್ ಇಲ್ಲಿ ಬೋತ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ, ಹಂಗಾಗಿ ಅವನ ಒಂದು ಸ್ಟೇಟಸ್ ಬಂದು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಬೇಸ್ ಮೇಲೆ ನಾವು ಕಂಡೀಷನ್ಸ್ ನ ಅಪ್ಲೈ ಮಾಡಿ ಒಬ್ಬ ಇಂಡಿವಿಜುವಲ್ ಪರ್ಸನ್ ನಾವು ಸ್ಟೇಟಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಕಂಡೀಷನ್ಸ್ ನ ಅಪ್ಲೈ ಮಾಡೋದಕ್ಕೆ ಒಂದು ಸಿಂಪಲ್ ವರ್ಕಿಂಗ್ ನೋಟ್ ಮಾಡೋದ್ರ ಬೇಸ್ ಮೇಲೆ ನಾವು ಈಸಿಯಾಗಿ ಸ್ಟೇಟಸ್ ನ ಫೈಂಡ್ ಔಟ್ ಮಾಡ್ಬೋದು. ಸೊ ಆ ಒಂದು ವರ್ಕಿಂಗ್ ನೋಟ್ ನ ಯಾವ ತರ ಮಾಡಬೇಕು ಅಂತ ಹೇಳಿ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನಲ್ಲಿ ನಾವು
ಸೊ ಬೇಸಿಕ್ ಕಂಡೀಷನ್ಸ್ ಮತ್ತೆ ಅಡಿಷನಲ್ ಕಂಡೀಷನ್ಸ್ ಯಾವ್ದಿದೆ ಅದನ್ನ ಯಾವ ತರ ಟ್ರೀಟ್ ಮಾಡಬೇಕು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ನಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎವ್ರಿ ಇಯರ್ ಬಂದು ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಈಗ ಅಸೆಸ್ಮೆಂಟ್ ಇಯರ್ ಏನೊಂದು 2022-23 ಇದೆ, ಅದ್ರ ಬೇಸ್ ಮೇಲೆ ನಾನು ಕಂಡೀಷನ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ಕಂಡೀಷನ್ಸ್ ಅಲ್ಲಿ ಸರ್ಟೆನ್ ಎಕ್ಸಾಮ್ಷನ್ಸ್ ಇದೆ. ಸೊ ಸರ್ಟೆನ್ ಸಿಚುವೇಶನ್ಸ್ ಅಲ್ಲಿ ನಾವು ಸರ್ಟೆನ್ ಕಂಡೀಷನ್ಸ್ ನ ನಾವು ಕನ್ಸಿಡರ್ ಮಾಡಲ್ಲ. ಆ ಕಂಡೀಷನ್ಸ್ ಯಾವ್ದು ಏನು ಅಂತೇಳಿ ನೆಕ್ಸ್ಟ್ ನಾನು ಪ್ರಾಬ್ಲಮ್ ಮಾಡ್ಬೇಕಾದಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಸೊ ಕಂಡೀಷನ್ಸ್ ಯಾವ್ದು ಅಂತೇಳಿ ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ಕಂಡೀಷನ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.